ದೆಹಲಿ ಕಾರು ಸ್ಫೋಟ ವಿಚಾರವಾಗಿ ಇದೀಗ ಅಮಿತ್ ಶಾ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕೆಂಪುಕೋಟೆ ಬಳಿ ಕಾರು ಸ್ಫೋಟಕ್ಕೆ 9 ಜನ ಸಾವನ್ನಪ್ಪಿರುವಂತದ್ದು ಹಿರಿಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ ಸಚಿವರು. ಕೆಂಪುಕೋಟೆ ಬಳಿ ಆಗಿರುವಂತಹ ಸ್ಫೋಟಕ್ಕೆ 9 ಜನ ದುರ್ಮರಣವನ್ನ ಹೊಂದಿದ್ದಾರೆ. ಅಮಿತ್ ಶಾ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕೆಂಪುಕೋಟೆಯ ಬಳಿ ಪೊಲೀಸ್ ಮುಖ್ಯಸ್ಥರು ಮತ್ತು ಗುಪ್ತಚರ ನಿರ್ದೇಶಕ ಎನ್ಐಎ ಅಧಿಕಾರಿಗಳ ಜೊತೆಗೂ ಕೂಡ ಅಮಿತ್ ಶಾ ಚರ್ಚೆಯನ್ನ ಮಾಡಿದ್ದಾರೆ. ಆಸ್ಪತ್ರೆಯಲ್ಲಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಣೆ ಮಾಡಿದ್ದಾರೆ. ಗಾಯಾಳುಗಳಿಗೆ ದೆಹಲಿ ಎಲ್ಎನ್ಜಿಪಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಸದ್ಯಕ್ಕೆ ಅಮಿತ್ ಶಾ ಭೇಟಿಯನ್ನ ನೀಡಿರುವಂತದ್ದು, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಪರಿಶೀಲನೆಯನ್ನ ಮಾಡೋದ್ರಲ್ಲಿ ಮುಂದಾಗ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ. ಅಧಿಕಾರಿಗಳ ಜೊತೆ ಮಾತುಕತೆ ಚರ್ಚೆಯನ್ನ ಆಡ್ತಾ ಇದ್ದಾರೆ. ಕಂಪ್ಲೀಟ್ ಆದಂತಹ ಮಾಹಿತಿಯನ್ನ ಸಂಗ್ರಹ ಮಾಡ್ಕೊಳ್ತಾ ಇದ್ದಾರೆ ಅಮಿತ್ ಶಾ. ಹಾಗೆ ಗಾಯಾಳುಗಳ ಆರೋಗ್ಯವನ್ನು ಕೂಡ ವಿಚಾರಿಸುವುದಕ್ಕೆ ಮುಂದಾಗಿದ್ದಾರೆ. ಘಟನಾ ಸ್ಥಳಕ್ಕೆ ಅಮಿತ್ ಶಾ ಭೇಟಿ ನೀಡಿರುವಂತಹ ದೃಶ್ಯಗಳನ್ನ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಮತ್ತೊಂದು ಕಡೆ ಕಾರು ಬ್ಲಾಸ್ಟ್ ಆದಂತಹ ದೃಶ್ಯಗಳು ಕಂಟಿನ್ಯೂಸ್ಲಿ ಆ ಮೆಟ್ರೋ ಸ್ಟೇಷನ್ ಬಳಿ, ಕೆಂಪುಕೋಟೆಯ ಬಳಿ ನಿಂತಿರುವಂತಹ ಅಕ್ಕಪಕ್ಕದ ಕಾರು ಹಾಗೆ ಸ್ಕೂಟರ್ ಎಲ್ಲವೂ ಕೂಡ ಬ್ಲಾಸ್ಟ್ ಆಗಿರುವಂತಹ ದೃಶ್ಯಗಳು. ಅಮಿತ್ ಶಾ ನೇತೃತ್ವದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ಆಯೋಜನೆ ಮಾಡಲಾಗಿದೆ. ಪೊಲೀಸ್ ಮತ್ತು ಗುಪ್ತಚರ ಬ್ಯೂರೋ ನಿರ್ದೇಶಕರ ಜೊತೆ ಹೈ ವೋಲ್ಟೇಜ್ ಸಭೆಯನ್ನ ನಿಗದಿಪಡಿಸಲಾಗಿದೆ. ತನಿಖೆ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳಲಿದ್ದಾರೆ ಅಮಿತ್ ಶಾ. ಕಂಪ್ಲೀಟ್ ಆದಂತಹ ಮಾಹಿತಿ ದೆಹಲಿ ಕೆಂಪುಕೋಟೆಯ ಬಳಿ ಕಾರು ಸ್ಫೋಟ ಪ್ರಕರಣದ ವಿಚಾರವಾಗಿ ಇದೀಗ ಅಮಿತ್ ಶಾ ನೇತೃತ್ವದಲ್ಲಿ ಸಭೆಯನ್ನ ಆಯೋಜನೆ ಮಾಡಲಾಗಿದೆ. ಪೊಲೀಸ್ ಮತ್ತೆ ಗುಪ್ತಚರ ಬ್ಯೂರೋ ನಿರ್ದೇಶಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗಲಿದ್ದಾರೆ. ಅವರುಗಳಿಂದ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಅಮಿತ್ ಶಾ ಮುಂದಾಗಿರುವಂತದ್ದು. ಘಟನಾ ಸ್ಥಳಕ್ಕೂ ಕೂಡ ಅಮಿತ್ ಶಾ ಭೇಟಿಯನ್ನ ನೀಡಿದ್ದಾರೆ. ಅಲ್ಲೂ ಕೂಡ ಅಧಿಕಾರಿಗಳ ಜೊತೆ ಮಾತುಕತೆ ಚರ್ಚೆಯನ್ನ ಆಡಿ ಪರಿಶೀಲನೆ ನಡೆಸೋದ್ರಲ್ಲಿ ಮುಂದಾಗಿದ್ದಾರೆ. ಜೊತೆಗೆ ಗಾಯಾಳುಗಳ ಆರೋಗ್ಯವನ್ನು ಕೂಡ ಅಮಿತ್ ಶಾ ವಿಚಾರಿಸೋದಕ್ಕೆ ಮುಂದಾಗಿರುವಂತದ್ದು. ದೆಹಲಿ ಕೆಂಪುಕೋಟೆ ಬಳಿ ಘಟನಾ ಸ್ಥಳಕ್ಕೆ ಅಮಿತ್ ಶಾ ಭೇಟಿಯನ್ನ ನೀಡಿರುವಂತಹ ದೃಶ್ಯಗಳು. ಕಾರು ಸ್ಫೋಟಗೊಂಡಿರುವಂತಹ ದೃಶ್ಯಗಳು, ಆ ಮೆಟ್ರೋ ಸ್ಟೇಷನ್ ಅಕ್ಕಪಕ್ಕ ನಿಂತಹ ಕಾರುಗಳು, ಸ್ಕೂಟರ್ಗಳು ಕಂಪ್ಲೀಟ್ ಆಗಿ ಬ್ಲಾಸ್ಟ್ ಆಗಿದೆ. ಒಂದಷ್ಟು ಜನ ಛಿದ್ರವಾಗಿ ಓಡ್ ಹೋಗಿದ್ದಾರೆ. ಅಲ್ಲೇ ಕೂಡ ದುರ್ಮರಣವನ್ನ 9 ಜನ ಹೊಂದಿದ್ದಾರೆ. ಉಳಿದಂತಹ ಗಾಯಾಳುಗಳು ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಮತ್ತೊಂದು ಕಡೆ ರಾಜ್ಯಾದ್ಯಂತ ರಾಷ್ಟ್ರ ರಾಜಧಾನಿಯ ಜನರಿಗೂ ಕೂಡ ಭಯ, ಎದೆ ನಡುಗಿಸುವಂತಹ ದೃಶ್ಯಗಳು. ಎಲ್ಲಾ ಕಡೆ ಖಾಕಿ ಪಡೆ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಜನನಿಬಿಡ ಪ್ರದೇಶಗಳು ಯಾವೆಲ್ಲ ಇದೆ, ಸಿನಿಮಾ ಥಿಯೇಟರ್ಸ್ ಆಗಿರ್ಬೋದು, ಮಾಲ್ ಆಗಿರ್ಬೋದು, ದೇವಸ್ಥಾನಗಳಾಗಿರ್ಬೋದು, ಎಲ್ಲಾ ಕಡೆ ಕೂಡ. ದೆಹಲಿ ಸ್ಫೋಟ ಬೆನ್ನಲ್ಲೇ ಬೆಂಗಳೂರಿನಲ್ಲೂ ಕೂಡ ಅಲರ್ಟ್ ಮಾಡಲಾಗಿರುವಂಥದ್ದು. ಲಾಡ್ಜ್ನಲ್ಲಿ ತಂಗಿರುವ ಹೊರ ರಾಜ್ಯದವರ ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಸಿಎಂ ಸೂಚನೆಯ ಬೆನ್ನಲ್ಲೇ ಬೆಂಗಳೂರಲ್ಲಿ ತೀವ್ರ ತಪಾಸಣೆಯನ್ನ ನಡೆಸಲಾಗ್ತಾ ಇದೆ. ಮೆಟ್ರೋ ರೈಲು ನಿಲ್ದಾಣದಲ್ಲಿ ಖಾಕಿ ಕಟ್ಟೆಚ್ಚರವನ್ನ ವಹಿಸಿರುವಂಥದ್ದು. ಬೆಂಗಳೂರು, ಮೈಸೂರು, ಹುಬ್ಬಳ್ಳಿ, ಮಂಗಳೂರು ಎಲ್ಲಾ ಕಡೆ ಕೂಡ ಪ್ರಮುಖ ನಗರಗಳಲ್ಲಿ ಪೊಲೀಸರಿಗೆ ತೀವ್ರ ತಪಾಸಣೆಯನ್ನ ಮಾಡುವಂತೆ ಸೂಚನೆ ಕೊಡಲಾಗಿದೆ. ಸಿಎಂ ಕಡೆಯಿಂದ ಕೂಡ ಸೂಚನೆ ಕೊಟ್ಟಿರುವಂಥದ್ದು. ದೆಹಲಿ ಸ್ಫೋಟ ಬೆನ್ನಲ್ಲೇ ಲಾಡ್ಜ್ನಲ್ಲಿ ತಂಗಿರುವಂತಹ ಹೊರ ರಾಜ್ಯದವರ ವಿಚಾರಣೆ ನಡೆಸಬೇಕು ಅಂತ ಹೇಳ್ಬಿಟ್ಟು ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಅದರಂತೆ ಇದೀಗ ಖಾಕಿ ಪಡೆ ಲಾಡ್ಜ್ಗಳಿಗೆ ಭೇಟಿ ನೀಡಿ ಬೆಂಗಳೂರಿನಲ್ಲಿ ಅಲ್ಲಿ ತಂಗಿರುವಂತಹ ಹೊರ ರಾಜ್ಯದವರನ್ನ ವಿಚಾರಣೆ ನಡೆಸಲಾಗ್ತಾ ಇದೆ. ಪ್ರಮುಖ ರಾಜ್ಯಗಳಲ್ಲೂ ಕೂಡ ವಿಚಾರಣೆ ನಡೆಸೋದಕ್ಕೆ ಮುಂದಾಗಿರುವಂಥದ್ದು.